ನಾನು ಇದನ್ನು ಹೇಳಬಾರ್ದು. ಕಾಂಗ್ರೆಸ್ನ ಎಲ್ಲ ಸೀನಿಯರ್ ಲೀಡರ್ಸು ಕೂಡ ಈತನ ಕಾಂಗ್ರೆಸ್ ಅಭ್ಯರ್ಥಿಯ ವರ್ತನೆಗೆ ಅವ್ರು ಯಾರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇರೋಂಥದ್ದನ್ನು ನಾನು ಕೂಡ ಮತ್ತು ಸಾರ್ವಜನಿಕರು ಕೂಡ ನೋಡಿದ್ದಾರೆ. ಅದರಿಂದ ಕಾಂಗ್ರೆಸ್ ಇಲ್ಲಿ ಒಡೆದ ಮನೆ ಆಗಿದೆ. ಯಾರು ಕೂಡ ಕಾಂಗ್ರೆಸ್ನ ಹಿರಿಯರು ಇಲ್ಲಿ ಹಳಬರು ತುಂಬ ಜನ ಪಾಪ ನಾನು ನೋಡ್ತಾ ಇದ್ದೆ, ಅವ್ರು ಏನಾದರೂ ಕೆಲಸ ಹೇಳಿದ್ರೆ ನಾನು ಪಾರ್ಟಿ ನೋಡದೆ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದೆ ಅಂತ ಎಲ್ಲ ನಾಯಕರನ್ನು ಮೂಲೆ ಗುಂಪು ಮಾಡಿ ಇದನ್ನು ಈ ಪಾರ್ಟಿಯಲ್ಲಿ ಇರ್ತಾನೆ ಇಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಈ ಪಾರ್ಟಿಯಲ್ಲಿ ಇರ್ತಾನೆ ಇಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಯಾವ ಪಾರ್ಟಿಗೆ ಹೋಗ್ತಾನೆ ಅನ್ನೋದು ಕೂಡ ಗೊತ್ತಿಲ್ಲ. ಕಾಂಗ್ರೆಸ್ನ ನಿರ್ನಾಮ ಮಾಡಿ ಓಡೋಗ್ಬೇಕು ಅಂತ ತೀರ್ಮಾನ ಮಾಡಾಗಿದೆ. ಅದನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದರಿಂದ ಎಲ್ಲೋ ಒಂದು ಕಡೆ ಚುನಾವಣೆಯಲ್ಲಿ ಜನ ಅವರಿಗೆ ಏನು ಪಾಠ ಕಲಿಸ್ಬೇಕಾದ್ರು ಕಲಿಸ ಆದಮೇಲೂ ಕೂಡ ಕರ್ನಾಟಕದಲ್ಲಿ 138 ಸೀಟ್ ಬಂತು ಕಾಂಗ್ರೆಸ್ಗೆ. ಬೊಮ್ಮನಹಳ್ಳಿ ಭಾಗದಲ್ಲಿ ನಮಗೆ 25,000 ಲೀಡ್ ಬಂದು ನಾವು ಕ್ಷೇತ್ರದಲ್ಲಿ ಮತ್ತೊಮ್ಮೆ 4ನೇ ಬಾರಿಗೆ ಜನ ನಮ್ಮನ್ನು ಆಯ್ಕೆ ಮಾಡಿ ಕೆಲಸ ಮಾಡೋದಕ್ಕೆ ನನಗೆ ಜನ ಆಜ್ಞೆ ಮಾಡಿದರೆ ಕೆಲಸಗಳಿಗೆ ತೊಡಕಾಗಿ ಮಾಡ್ತಾರೆ, ತೊಡಕನ್ನು ಉಂಟು ಮಾಡ್ತಾರೆ. ಡೆವಲಪ್ಮೆಂಟ್ಗೆ ಹಣ ಬರಬೇಕಂದ್ರೆ ಅಡ್ಡ ಆಗ್ತಾರೆ. ಸ್ವಾಮಿ, ನಾವು 700 ಕೋಟಿ ಟ್ಯಾಕ್ಸ್ ಕಟ್ತೀವಿ ವರ್ಷಕ್ಕೆ, ಪುಕ್ಸಟ್ಟಿಯಾಗಿ ಕೇಳ್ತಾ ಇಲ್ಲ. ಇವ್ರು ಕೇಳ್ತಾ ಇದ್ರಲ್ಲ ನಮ್ಮ ಹಕ್ಕು ನಮ್ಮ ಹಣ ಅಂತ. ನಾವು ಕೂಡ ನಮ್ಮ ಹಕ್ಕು ನಮ್ಮ ಹಣ ಅಂತ ನಾವು ಕೇಳಬೇಕಲ್ಲ. ಕ್ಷೇತ್ರದಲ್ಲಿ ಸುಮಾರು 700 ಕೋಟಿ ರೂಪಾಯಿ ಅಷ್ಟು ಈಗಾಗಲೇ ಟ್ಯಾಕ್ಸನ್ನು ಕಟ್ಟುವಂಥವ್ರು ಡೆವಲಪ್ಮೆಂಟ್ಗೆ 1 ರೂಪಾಯಿ ಕೂಡ ಕಳೆದ 2 ವರ್ಷದಲ್ಲಿ ಬಿಡುಗಡೆ ಮಾಡಿದೆ. ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಜನಗಳನ್ನು ದಿಕ್ಕು ತಪ್ಪಿಸುವಂಥದ್ದು ಮತ್ತು ರೌಡಿಯ ರೀತಿಯಲ್ಲಿ ಬಿಹೇವ್ ಮಾಡೋವಂಥದ್ದು ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವ್ರು ಮಾತಾಡೋಂಥ ಶೈಲಿ ನಾನೆಲ್ಲ ಗಮನಿಸ್ತಾ ಇದ್ದೇನೆ. ನಾನು ತುಂಬ ವರ್ಷದಿಂದ ಎಲ್ಲರನ್ನೂ ನೋಡ್ಬಿಟ್ಟಿದ್ದೀನಿ. ನಾವೆಲ್ಲ ಶಾಂತವಾಗಿದ್ದೀವಿ ಅಂತ ಹೇಳಿದ್ರೆ ಏನೋ ಭಯ ಪಟ್ಬಿಟ್ಟಿದ್ದೀವಿ ಅಂತ ಅಲ್ಲ. ನಾವು ಇಂಥವ್ರನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಒಳ್ಳೆ ಮಾತಲ್ಲಿ ತಾವು ಕೂಡ ಗೌರವಿತವಾಗಿ ಮಾತಾಡೋಂಥದ್ದನ್ನು ಕಲ್ತ್ಕೊಳ್ಳಿಲ್ಲ. ಸಂಸ್ಕಾರ ಇಲ್ಲ ಅಂದರೆ ಗೌರವಿತ ಇಲ್ಲ ಅಂತ ನಾನು ಅರ್ಥ ಮಾಡ್ಕೋತೀನಿ. BDAದವರು ಒಂದು ದೇವಸ್ಥಾನದ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದರು. ಅವತ್ತು ಆ ಜಾಗ ಬಂದು ಎಳ್ಳುಕುಂಟೆಯಲ್ಲಿ ಇರುವಂಥ ಒಂದು ಅಂಬೇಡ್ಕರ್ ಸಮುದಾಯ ಭವನವನ್ನು ಕಟ್ಟಬೇಕು ಅಂತ ಮೀಸಲಿಟ್ಟಿರುವಂಥ ಜಾಗ. ಅದು ಎಳ್ಳುಕುಂಟೆಯಲ್ಲಿ ಸುಮಾರು ನಮಗೆ ದೇವಸ್ಥಾನ ಇದೆ. ಅದರ ಮುಂದೆ ಈ ಜಾಗವನ್ನು ಸಮುದಾಯ ಭವನ ಕಟ್ಟಬೇಕು, ಅಂಬೇಡ್ಕರ್ ಭವನವನ್ನು ಕಟ್ಟಬೇಕು ಅಂತ ನಾವು ಜಾಗವನ್ನು ಬಿಟ್ಟಿದ್ವಿ. ಈ ಜಾಗದ ಪಕ್ಕದಲ್ಲಿ ಒಂದು BDA ಜಾಗ, ಒತ್ತುವರಿ ಜಾಗ ಇದೆ. ಆ ಒತ್ತುವರಿ ಮಾಡಿರುವಂಥದ್ದು ಕಾಂಗ್ರೆಸ್ನ ಕಳೆದ 2023ರಲ್ಲಿ ಅಭ್ಯರ್ಥಿಯಾಗಿದ್ದ ಅಂತ ವ್ಯಕ್ತಿ ಮತ್ತು ಅವರ ಅಣ್ಣ ತಮ್ಮಂದು. ಅವರು ಆ ಜಾಗವನ್ನು ಉಳಿಸ್ಕೊಳ್ಳಿಕ್ಕೆ ಈ ದೇವಸ್ಥಾನದ ಜಾಗವನ್ನು ತೆರವು ಮಾಡೋಕ್ಕೆ ಒತ್ತಾಯವನ್ನು ಮಾಡೋವಂಥದ್ದು ತಪ್ಪು. ಮತ್ತು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದೆ, ಕೋರ್ಟಲ್ಲೂ ಕೂಡ ಈಗಾಗಲೇ ಅದನ್ನು ತೆರವು ಮಾಡಬೇಕು ಅಂತೇಳಿ ಹಿಂದೆ ಆರ್ಡರ್ ಆಗಿದೆ. BDAದವರು ಅದನ್ನು ತೆರವು ಮಾಡಲಿಕ್ಕೆ ಬಂದಾಗ ಅದನ್ನು ಅಡ್ಡ ಹಾಕಿ ಒಬ್ಬ ಜವಾಬ್ದಾರಿ ಶಾಸಕನಾದ ನನ್ನ ಮೇಲೆ ಕೆಟ್ಟದಾಗಿ ಮಾತಾಡುವಂಥದ್ದನ್ನು ನಾನು ವಿಡಿಯೋದಲ್ಲಿ ನೋಡಿದ್ದೇನೆ. ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ನ ಅಭ್ಯರ್ಥಿ ಮಾಡಿರೋಂಥ ತಪ್ಪುಗಳು, ಆತನ ಹೆಸರಲ್ಲಿ ಏನು ಹಿಂದೇನೂ ಕೂಡ BDA ಆರ್ಡರ್ ಮಾಡಿದೆ, ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಅದನ್ನೆಲ್ಲ ಮರೆ ಮಾಚೋದಕ್ಕೆ ಏಕವಚನದಲ್ಲಿ ಮಾತಾಡೋವಂಥದ್ದನ್ನು ನಾನು ನೋಡಿದ್ದೇನೆ. ತುಂಬ ಸಲ ನಾನು ರಾಜಕಾರಣದಲ್ಲಿ ಅನೇಕರನ್ನು ನೋಡಿದಾಗ ಕೆಳಗಡೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡೋವಂಥ ಕಾಂಗ್ರೆಸ್ ಅಭ್ಯರ್ಥಿ. ನಾನು ಯಾರ ಹೆಸರನ್ನು ಕೂಡ ಎತ್ಕೊಂಡು ಮಾತಾಡೋಲ್ಲ ಯಾವತ್ತೂ ಕೂಡ. ಆದರೂ ಕೂಡ ಪದೇ ಪದೇ ನನ್ನ ಹೆಸರನ್ನು ಎತ್ಕೊಂಡು ಮಾತಾಡೋವಂಥದ್ದು, ಯಾರೋ ಜಾಗ ಹೊಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಮಾತಾಡೋವಂಥದ್ದನ್ನು ನಾನು ವಿಡಿಯೋಗಳಲ್ಲಿ ನೋಡಿದ್ದೇನೆ. ತಮ್ಮ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಪದೇ ಪದೇ ಈ ರೀತಿ ನೀವು ಆಪಾದನೆಗಳನ್ನು ಮಾಡಿದ್ರೆ ನಿಮ್ಮ ಸರ್ಕಾರನೇ ಇದೆ, ಯಾವುದಾದ್ರೂ 1 ಇಂಚು ಆ ರೀತಿ BDA ಜಾಗ ನಾವೇನಾದರೂ ಅಕ್ವೈರ್ ಮಾಡಿಕೊಂಡು ನನ್ನ ಹೆಸರಲ್ಲಿದ್ದರೆ
ತಗೊಳ್ಳಿ, ಶಿಕ್ಷೆಗೆ ಗುರಿಪಡಿಸಿ. ನೀವು ಏನು ಸುಮಾರು 1 ಎಕರೆಯಷ್ಟು ಜಾಗ ಬಿ ಡಿ ಎದಲ್ಲಿ ಅಕ್ವೈರ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ, ಅದನ್ನು ಕಾರ್ಶೆಟ್ ಮಾಡ್ಕೊಂಡಿದ್ದೀರಾ. ಆ ಎಲ್ಲ ದಾಖಲೆಗಳನ್ನು ಈಗಾಗಲೇ ಸರ್ಕಾರಕ್ಕೆ ಹಿಂದೆನೂ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ವಿ. ಅದರಂತೆ ಈಗ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ. ಯಾವ್ದು ತಾವು ಅಕ್ವೈರ್ ಮಾಡ್ಕೊಂಡಿದ್ದೀರಾ ಅದು ತಮ್ಮ ಹೆಸರಲ್ಲೇ, ಯಾರು ಅಭ್ಯರ್ಥಿಯಾಗಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಅವರ ಹೆಸರಲ್ಲೇ ಇದು ಡೆಮಾಲಿಷನ್ ಮಾಡಬೇಕು ಅಂತ ಈಗಾಗಲೇ ಬಿ ಡಿ ಎ ಆದೇಶ ಮಾಡಿರೋಂಥದ್ದು ಕೂಡ ನಮ್ಮ ಹತ್ರ ಇದೆ. ಅವೆಲ್ಲ ದಾಖಲೆಗಳನ್ನು ಕೂಡ ಇವತ್ತು ನಾನು ತಮ್ಮ ಮುಂದೆ ಕೊಡ್ತಾ ಇದ್ದೇನೆ. ಆದ್ದರಿಂದ ಬಿ ಡಿ ಎ ಬಂದು ಡೆಮಾಲಿಷನ್ ಮಾಡೋವಂಥದ್ದು ಮತ್ತು ಈಗಾಗಲೇ ಹಣ ತೆಗೆದುಕೊಂಡು ಆ ಜಾಗವನ್ನು ಮತ್ತೆ ಬೇರೆಯವ್ರ ಜಾಗದಲ್ಲಿ ಕುಳಿತುಕೊಂಡು, ಅದು ಸೈಟ್ ಅಲಾಟ್ ಆಗಿದ್ರು ಕೂಡ ಆ ಜಾಗದಲ್ಲಿ ಕುಳಿತುಕೊಂಡು ಮತ್ತು ಅದಕ್ಕಿಂತ ಮುಂದೆ ಹೋಗಿ ಸುಮಾರು 10 ಕೋಟಿ ರೂಪಾಯಿಯಷ್ಟು ಲೋನನ್ನು ಆ ಜಾಗದ ಮೇಲೆ ತೆಗೆದುಕೊಂಡು, ಯಾರಾದರೂ ನಾನು ತುಂಬ ಸ್ವಚ್ಛಾರಿತ್ರ ಆ ರೀತಿ ಮಾತಾಡೋಂಥದ್ದನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ. ಈ ಡ್ರಾಮಾ ಮಾಸ್ಟರ್ ಯಾರಾದರೂ ಇದ್ದರೆ ಇವನು ಕಾಂಗ್ರೆಸ್ನ ಅಭ್ಯರ್ಥಿ. ಅದರಿಂದ ಈ ರೀತಿ ಆಪಾದನೆಗಳನ್ನು ಮಾಡೋದನ್ನು ಬಿಟ್ಟು ಬಿ ಡಿ ಎ ಏನು ಅಕ್ವೈರ್ ಮಾಡಿಕೊಂಡು ಹಣವನ್ನು ಕೊಟ್ಟಿದೆ, ಆ ಜಾಗವನ್ನು ಈಗಾಗಲೇ ಬಿ ಡಿ ಎ ತೆಗೆದುಕೊಂಡಿದೆ. ಮತ್ತು ಬೇರೆಯವ್ರ ಜಾಗದಲ್ಲಿ ನೀವು ಕೂತಿರೋವಂಥದ್ದನ್ನು ತೆರವು ಮಾಡಿ ಸರ್ಕಾರ ಜವಾಬ್ದಾರಿ ಬಿ ಡಿ ಎ ಇದನ್ನು ಮಾಡಿಸ್ಬೇಕು. ಮತ್ತು ಸಮುದಾಯ ಭವನ ಜಾಗ ಮತ್ತು ದೇವಸ್ಥಾನದ ಜಾಗವನ್ನು ಕಬಳಿಸ್ಕೊಳ್ಳಿಕ್ಕೇನು ಹೊರಟಿದ್ದಾರೆ ಇದನ್ನು ನಿಲ್ಲಿಸಬೇಕು. ಮತ್ತು ಬಿ ಡಿ ಎನೂ ಕೂಡ ಇದಕ್ಕೆ ಸಹಕಾರ ಕೊಡಬಾರ್ದು. ಇದನ್ನು ಅವರು ಜಾಗವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಸಮುದಾಯ ಭವನ ಈಗಾಗಲೇ BBMP ಹಣವನ್ನು 1.5 ಕೋಟಿ ರೂಪಾಯಿ ಬಡವರಿಗೆ ಸಮುದಾಯ ಭವನ ಕಟ್ಟಲಿಕ್ಕೆ ಆ ಜಾಗವನ್ನು ನಾವು ಮೀಸಲಿಟ್ಟಿದ್ದಾರೆ. ಅದು ಈಗಾಗಲೇ ಟೆಂಡರ್ ಆಗಿ ಅಲ್ಲಿ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ಅದನ್ನು ನಾವು ಬಿ ಡಿ ಎ ಅವರ ಗಮನಕ್ಕೂ ಕೂಡ ಮೊನ್ನೆ ತಂದಿದ್ದೇವೆ. ಇವರು ಉಳ್ಕೊಳ್ಳೋದಕ್ಕೆ ಈ ಜಾಗವನ್ನು ತೋರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದನ್ನು ತಕ್ಷಣ ಬಿ ಡಿ ಎ ಯಾರು ಈ ರೀತಿ ಇಲ್ಲೀಗಲ್ಲಿ ಜಾಗವನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆ ಜಾಗವನ್ನು ತೆರವು ಮಾಡಿ ಆ ಜಾಗವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಕೊಡಬೇಕು. ಮತ್ತು ಯಾರು ಲೋನ್ ತೆಗೆದುಕೊಂಡು ಬಿ ಡಿ ಎ ಜಾಗದ ಮೇಲೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟನ್ನು ಹೂಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ.